ನೀವ್ ಯಾವತ್ತಾದ್ರೂ ಜನರ ಮಧ್ಯೆ ಇದ್ದು ಕೂಡ ಒಂಟಿತನ ಅನುಭವಿಸಿದೀರಾ? ನಿಮ್ಗೆ ಬೇಕಾಗಿರೋ ವ್ಯಕ್ತಿ ಪಕ್ಕದಲ್ಲಿ ನೀವು ಕುಳಿತಿದ್ರು ಅವರು ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅದೇ ಕ್ಷಣ ಒಬ್ಬ ಮನುಷ್ಯನ ಜೀವನವನ್ನ ಬದಲಾಯಿಸುತ್ತೆ. ಅನೈತಿಕ ಸಂಬಂಧ ಇದು ಯಾವತ್ತೂ ತಪ್ಪು ಭಾವನೆಗಳಿಂದ ಶುರುವಾಗೋದು ಮಾತ್ರ ಅಲ್ಲ, ತಪ್ಪು ನಿರ್ಧಾರಗಳಿಂದ ಕೂಡ ಶುರುವಾಗುತ್ತೆ. ಸ್ನೇಹಿತರೆ, ಮೊದಲನೇದು ಒಂಟಿತನದ ನೋವು. ಒಂಟಿತನ ಅಂದ್ರೆ ಏನ್ ಗೊತ್ತಾ? ಒಬ್ಬರ ಜೊತೆ ಬದುಕ್ತಾ ಇದ್ರು ನಿಮ್ಮ ಮನಸ್ಸಿನ ಮಾತನ್ನ ಕೇಳೋರು ಯಾರು ಇಲ್ಲ ಅಂತ ಅನ್ಸೋದು. ನೀವು ಆ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಬಯಸ್ತೀರಿ, ಆದ್ರೆ ಆ ವ್ಯಕ್ತಿ ಯಾವಾಗ್ಲೂ ಫೋನಲ್ಲೇ ಬ್ಯುಸಿ ಆಗಿರ್ತಾರೆ. ಇನ್ನೊಮ್ಮೆ ನೀವು ಕೋಪದಲ್ಲಿರ್ತೀರಿ, ಆದ್ರೆ ಆ ವ್ಯಕ್ತಿ ಅದನ್ನ ತಿರುಗು ಕೂಡ ನೋಡೋದಿಲ್ಲ, ಏನನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆಮೇಲೆ ನೀವು ಸೈಲೆಂಟ್ ಆಗ್ಬಿಡ್ತೀರಿ. ಅಲ್ಲಿಂದಲೇ ಶುರುವಾಗುತ್ತೆ ಒಂಟಿತನ. ಈ ಒಂಟಿತನ ನಿಮ್ಮ ಹೃದಯವನ್ನ ಸೇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂಟಿತನದ ಭಾವನೆ ಕಾಡೋದಕ್ಕೆ ಶುರುವಾಗುತ್ತೆ. ಇನ್ನೊಬ್ಬರ ಮೇಲೆ ಆಕರ್ಷಣೆ ಯಾಕಾಗುತ್ತೆ ಗೊತ್ತಾ? ಒಂಟಿತನ ಖಾಲಿ ಜಾಗವನ್ನ ಸೃಷ್ಟಿ ಮಾಡುತ್ತೆ. ಆ ಖಾಲಿ ಜಾಗವನ್ನ ಯಾರಾದ್ರೂ ತುಂಬಿದ್ರೆ ಆ ವ್ಯಕ್ತಿನೇ ಸರಿಯಾದವರು ಅಂತ ನಿಮ್ಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಬರ್ತಾರೆ, ಕೇಳ್ತಾರೆ ಹೇಗಿದೀಯಾ ಅಂತ. ಆ ಒಂದು ಮಾತು ಸಾಕಾಗುತ್ತೆ. ಎಷ್ಟೋ ದಿನಗಳಿಂದ ನೀವು ನೋವನ್ನ ಅನುಭವಿಸ್ತಾ ಇದ್ರಿ, ನನ್ನ ಬಗ್ಗೆ ಕೇರ್ ಮಾಡೋದಕ್ಕೆ ಯಾರು ಇಲ್ಲ ಅಂತ. ಆ ಒಂದು ಮಾತು ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಅಲ್ಲಿಂದಲೇ ಒಂದು ಸಂಬಂಧ ಹುಟ್ಟುತ್ತೆ. ಅದು ಪ್ರೀತಿ ಅಲ್ಲ, ಆದ್ರೆ ಅದು ಪ್ರೀತಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಗಮನಿಸೋದು, ಅಭ್ಯಾಸವಾಗೋದು, ಮಾತುಗಳು ಭಾವನೆಗಳಾಗಿ ಬದಲಾಗೋದು, ಭಾವನೆಗಳು ಮಾತಾಗಿ ಬದಲಾಗೋದು, ಮತ್ತೆ ಭಾವನೆಗಳು ಆಧಾರವಾಗಿ ಬದಲಾಗೋದು. ಆಮೇಲೆ ನಿಮ್ಗೆ ಅನ್ಸುತ್ತೆ ನಾನ್ ತಪ್ಪು ಮಾಡ್ತಾ ಇದ್ದೀನಾ ಅಂತ. ಆದ್ರೂ ಕೂಡ ಮತ್ತೆ ನಿಮ್ಗೆ ಅನ್ಸುತ್ತೆ ನನಗೆ ಬೇಕಾಗಿದ್ದು ನನಗ್ ಸಿಕ್ಕಿದೆ, ಇದು ತಪ್ಪಲ್ಲ ಅಂತ. ಮೂರನೇ ವಿಷಯ, ಯಾವ ಕ್ಷಣದಲ್ಲಿ ತಪ್ಪಾಗುತ್ತೆ ಗೊತ್ತಾ? ತಪ್ಪು ಯಾವತ್ತೂ ದೊಡ್ಡದಾಗಿ ಶುರುವಾಗೋದಿಲ್ಲ. ಅದು ಒಂದು ಹಾಯ್, ಹೇಗಿದ್ದೀಯಾ, ಏನ್ ಮಾಡ್ತಿದ್ಯಾ ಅನ್ನುವಂತ ಒಂದೇ ಒಂದು ಮಾತಿನಿಂದ ಒಂದು ಸಂಬಂಧ ಶುರುವಾಗತ್ತೆ. ಆಮೇಲೆ ಡೈಲಿ ಚಾಟ್ ಮಾಡುವಂಥದ್ದು, ಫೋನ್ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು, ಯಾವಾಗ್ಲೂ ಅವ್ರ ಜೊತೆಗೆ ಫೋನಲ್ಲಿ ಕಾಲ ಕಳೆಯುವಂಥದ್ದು. ಒಂದು ದಿನ ನೀವು ನಿಮ್ಮ ಪಾರ್ಟ್ನರ್ಗೆ ಈ ವಿಷಯದ ಕುರಿತು ಸುಳ್ಳನ್ನ ಹೇಳ್ತೀರಿ. ಅವತ್ತು ನೀವು ಎಲ್ಲ ಮಿತಿಗಳ ಗಡಿರೇಖೆಯನ್ನ ದಾಟಿರ್ತೀರಿ. ಅಲ್ಲಿಂದಲೇ ಶುರುವಾಗೋದು ಕಷ್ಟ. ಅನಂತರ ಬರೋದು ಅನುಮಾನ ಮತ್ತು ಅದರ ಪರಿಣಾಮ. ನೋಡಿ, ಅನೈತಿಕ ಸಂಬಂಧ ಶುರುವಾದಾಗ ಮೊದಲು ಸಿಗೋದು ಸಂತೋಷ ಅಲ್ಲ, ಅದು ಭಯ. ಫೋನ್ ರಿಂಗ್ ಆದ್ರೆ ಭಯ ಆಗುವಂಥದ್ದು, ಮೆಸೇಜ್ ಅನ್ನ ಹೈಡ್ ಮಾಡಿಡುವಂಥದ್ದು, ನಿಮ್ಮ ಪಾರ್ಟ್ನರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ನೀವು ಕಳ್ಕೊಂಡ್ಬಿಡ್ತೀರಿ. ಮತ್ತೊಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ನಿಧಾನವಾಗಿ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಯಾಕೆ ಈ ತರ ಇದೆಯಾ, ಏನಾದ್ರೂ ಬದಲಾವಣೆ ಆಗಿದ್ಯಾ ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತ ಉತ್ತರ ಇರೋದಿಲ್ಲ. ಅವ್ರು ಕೇಳಿರುವಂತ ಪ್ರಶ್ನೆಗೆ ನೀವು ಕೋಪದಿಂದ ಅವ್ರ ಮೇಲೆ ರೇಗಾಡೋದಕ್ಕೆ ಶುರು ಮಾಡ್ತೀರಿ. ಆ ಕೋಪದ ಹಿಂದೆ ಗಿಲ್ಟ್ ಅಡಗಿರುತ್ತೆ. ಐದನೇದು, ಹೃದಯ ಕಿತ್ತು ಹಾಕುವಂತಹ ಸತ್ಯ. ನೀವು ಯೋಚಿಸ್ತೀರಾ ನನಗೆ ಸಿಕ್ಕಿರೋ ಈ ಹೊಸ ಸಂಬಂಧವೇ ಸತ್ಯ ಅಂತ. ಆದ್ರೆ ಸತ್ಯ ಏನ್ ಗೊತ್ತಾ? ನೀವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ನಿಮ್ಮ ಹಳೆಯ ಸಮಸ್ಯೆಗಳಿಂದ. ಹೊಸ ವ್ಯಕ್ತಿ ಹೊಸ ರೀತಿಯ ಖುಷಿಯನ್ನ ಕೊಡ್ಬೋದು, ನಿಮ್ಮನ್ನ ನಗಿಸ್ಬಹುದು, ಆದ್ರೆ ಹಳೆಯ ಗಾಯಗಳನ್ನ ಯಾರು ಕೂಡ ವಾಸಿ ಮಾಡೋದಿಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಒಂಟಿತನ ಬಂದಾಗ ನೀವು ಒಳಗೊಳಗೆ ನೋವನ್ನ ಅನುಭವಿಸಬಹುದು, ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ನಿಮ್ಮಿಂದ ಯಾವತ್ತೂ ಕೂಡ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡಿ, ಎಲ್ಲ ವಿಷಯಗಳನ್ನ ಹೇಳ್ಕೊಳ್ಳಿ. ಅವರು ನಿಮ್ಮ ಮಾತನ್ನ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ. ಆದಷ್ಟು ನಿಮ್ಮ ಭಾವನೆಗಳನ್ನ ಅವರಿಗೆ ಅರ್ಥ ಮಾಡಿಸಿ. ಆದ್ರೆ ಯಾವತ್ತೂ ತಪ್ಪು ದಾರಿಯ ಕಡೆಗೆ ಹೆಜ್ಜೆ ಹಾಕಬೇಡಿ. ಒಂಟಿತನ ನಿಮ್ಮನ್ನ ಒಡೆದಾಕ್ಬಹುದು ಅಥವಾ ನಿಮ್ಮನ್ನ ಇನ್ನೂ ಬಲಿಷ್ಠರನ್ನಾಗಿ ಮಾಡಬಹುದು. ಆಯ್ಕೆ ನಿಮ್ದು. ಒಂದು ಕ್ಷಣದ ಆಕರ್ಷಣೆಗೆ, ಒಂದು ಕ್ಷಣದ ಸುಖಕ್ಕೆ ನಿಮ್ಮ ಇಡೀ ಬದುಕನ್ನ ಸರ್ವನಾಶ ಮಾಡ್ಕೋಬೇಡಿ. ನನ್ನ ಜೀವನ, ನನ್ನಿಷ್ಟ, ನನ್ನ ನಿರ್ಧಾರ ಅಂತ ನೀವೇನಾದ್ರೂ ಕೂತ್ರೆ ಅದರಿಂದ ತುಂಬಾ ಜನರ ಮೇಲೆ ಅದು ಪರಿಣಾಮ ಬೀಳುತ್ತೆ. ಗಂಡನಿಗಾಗಿರ್ಬಹುದು, ಮಕ್ಕಳ ಮೇಲಾಗಿರಬಹುದು, ಇಡೀ ಕುಟುಂಬದ ಮೇಲೆ ಆ ಒಂದು ಪರಿಣಾಮ ತುಂಬಾ ಭೀಕರವಾಗಿ ಬೀಳುತ್ತೆ. ಅದಕ್ಕೆ ದಯವಿಟ್ಟು ಅಡ್ಡದಾರಿಯ ಕೆಲಸವನ್ನ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಅಡ್ಡದಾರಿಯ ಯೋಚನೆಯನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಕೊನೆಯಲ್ಲಿ ಹೇಳೋದು ಒಂದೇ, ಒಂಟಿಯಾಗಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನಿಮ್ಮ ಪಾರ್ಟ್ನರ್ನ ಜೊತೆ ಮಾತಾಡಿ, ನಿಮ್ಮ ಮಕ್ಕಳ ಜೊತೆಗೆ ಕಾಲ ಕಳೀರಿ, ಇಲ್ಲ ನಿಮ್ಮ ತಂದೆ ತಾಯಿ ಜೊತೆ ಕಾಲ ಕಳೀರಿ. ಸ್ವಲ್ಪ ಹೊರಗಡೆ ಹೋಗಿ ವಿಶ್ರಾಂತಿ ಮಾಡಿ, ಆನಂತರ ಪ್ರಕೃತಿಯಲ್ಲಿ ವಾಕಿಂಗ್ ಮಾಡಿ. ಈ ರೀತಿ ಹೊರಗಡೆ ನೀವು ಕಾಲ ಕಳೆಯೋದ್ರಿಂದ ಮತ್ತೆ ಎಲ್ಲರ ಜೊತೆಗೆ ನೀವು ಸೇರೋದ್ರಿಂದ ನಿಮ್ಮ ಒಂಟಿತನ ನಿಧಾನವಾಗಿ ಕಡಿಮೆ ಆಗುತ್ತೆ.
ನೀವು ನಿಮ್ಮ ಪಾರ್ಟ್ನರ್ನ ಜೊತೆ ಸರಿಯಾಗಿಲ್ಲ ಅಂತ ಅಂದ್ರೆ ಅದಕ್ಕೆ ಆ ಜಾಗದಲ್ಲಿ ಬೇರೆ ಯಾರನ್ನೋ ತಂದು ಕೂರಿಸ್ತೀನಿ ಅಥವಾ ಯಾರೋ ಬಂದಿದ್ದಾರೆ ಆ ಜಾಗದಲ್ಲಿ ಬೇರೆಯವ್ರನ್ನ ನೋಡ್ತೀನಿ ಅನ್ನುವಂತ ಈ ಒಂದು ಕೆಟ್ಟ ಕಲ್ಪನೆ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇದು ಕ್ಷಣಿಕ ಸುಖ ಮಾತ್ರ. ಈ ಕ್ಷಣಿಕ ಸುಖ ಇಡೀ ಒಂದು ಕುಟುಂಬವನ್ನ ಸರ್ವನಾಶ ಮಾಡ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.